ದಿನಗಳಿಂದ ಶಿಕ್ಷಕರು ತಮ್ಮ ತಮ್ಮ ಮೂಲ ಸ್ಥಳಗಳಿಗೆ ತೆರಳಬೇಕು ಅಂತಕ್ಕಂಥ ಆಕಾಂಕ್ಷೆಯೊಂದಿಗೆ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕಾತುರದಿಂದ ಕಾಯುತ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ. ಈಗ ಆ ಅಂತಿಮ ಘಟ್ಟ ಬಂದಿದೆ. ಅಂದರೆ ಶಿಕ್ಷಕರಿಗೆ ಒಂದು ವರ್ಗಾವಣೆ ಭಾಗ್ಯ ದೊರೆತಿದೆ. ಮಾನ್ಯ ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಪ್ರಪ್ರಥಮವಾಗಿ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟಂಥ ಕಡತಕ್ಕೆ ಶ್ರೀ ಮಾನ್ಯ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಕಡತಕ್ಕೆ ರುಜುವನ್ನು ಮಾಡೋದ್ರ ಮೂಲಕ ಇಂದು ಅಧಿಕೃತವಾಗಿ ಪರಿಷ್ಕೃತ ವರ್ಗಾವಣೆ ವೇಳಾಪಟ್ಟಿ ಪ್ರಕಟಗೊಂಡಿದೆ. 2022-23 ಸಾಲಿನ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಒಳಗೊಂಡಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರು, ತತ್ಸಮಾನ ವೃಂದದ ಶಿಕ್ಷಕರು ಮತ್ತು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಮತ್ತು ತತ್ಸಮಾನ ವೃಂದದ ಶಿಕ್ಷಕರು ಅಧಿಕಾರಿಗಳ ಸಾಮಾನ್ಯ ವರ್ಗಾವಣೆಯನ್ನು ಹಮ್ಮಿಕೊಳ್ಳೋದಕ್ಕೆ ಇವತ್ತು ಪರಿಷ್ಕೃತವಾಗಿರ್ತಕ್ಕಂಥ ವೇಳಾಪಟ್ಟಿಯನ್ನು ಪ್ರಕಟಗೊಂಡಿದೆ. ಮೊದಲಿಗೆ ಅದರಲ್ಲಿ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರುಹಂಚಿಕೆಗೆ ಕೌನ್ಸಿಲಿಂಗ್ ಕ್ರಮಗಳು. ತಾವು ನೋಡ್ತಾ ಇದ್ರಿ, ಇಲ್ಲಿ ಹೆಚ್ಚುವರಿ ಶಿಕ್ಷಕರ ಪರಿಷ್ಕೃತ ಕರಡು ಪಟ್ಟಿಯನ್ನು 6/6/2023 ಪ್ರಕಟವಾಗುತ್ತದೆ. ಪ್ರಕಟವಾದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಆಕ್ಷೇಪಣೆಗಳನ್ನು ಸಲ್ಲಿಸಿದ ನಂತರ ಅಂತಿಮವಾಗಿ ಅವರಿಗೆ ಒಂದು ಕೌನ್ಸಿಲಿಂಗ್ ಕ್ರಿಯೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತಾಲೂಕು ಹಂತದಲ್ಲಿ, ಪ್ರೌಢಶಾಲಾ ಶಿಕ್ಷಕರಿಗೆ ಜಿಲ್ಲಾ ಹಂತದಲ್ಲಿ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗಳು ನಡೀತಿವೆ. ಆ ಕೌನ್ಸಿಲಿಂಗ್ ಪ್ರಕ್ರಿಯೆಗಳು ಯಾವಾಗ ತಾಲೂಕು ಹಂತದಲ್ಲಿ 20/6/2023 ನಡೆದರೆ, ಜಿಲ್ಲಾ ಮಟ್ಟದಲ್ಲಿ 21/6/2023 ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳಿಗೆ ಒಂದು ಕೌನ್ಸಿಲಿಂಗ್ ನಡೆಯುತ್ತದೆ. ನಂತರದಲ್ಲಿ ನಿರ್ದಿಷ್ಟಪಡಿಸಿದ ತಾಂತ್ರಿಕ ಸಹಾಯಕರ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಶಿಕ್ಷಕರಿಗೂ ಮತ್ತು ಅಧಿಕಾರಿಗಳಿಗೂ ಕೂಡ ವರ್ಗಾವಣೆ ಕ್ರಮಗಳಾಗಿದ್ದಾವೆ. ಹಾಗಾಗಿ ಅವರಿಗೂ ಕೂಡ ಒಂದು ವರ್ಗಾವಣೆಯ ಕೌನ್ಸಿಲಿಂಗ್ ನಡೀತಕ್ಕಂಥದ್ದು ಅಂತಂದರೆ ಅವರಿಗೆ ಜಿಲ್ಲಾ ಹಂತದಲ್ಲಿ ಮತ್ತು ತಾಲೂಕು ಹಂತದಲ್ಲಿ ಕೂಡ ಕೌನ್ಸಿಲಿಂಗ್ ನಡೀತಾಯಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 26/6/2023 ಜಿಲ್ಲಾ ಮಟ್ಟದಲ್ಲಿ ಮತ್ತು ಪ್ರೌಢಶಾಲಾ ಶಿಕ್ಷಕರು ಕೂಡ ಅದೇ ದಿನಾಂಕದಂದು ಕೌನ್ಸಿಲಿಂಗ್ ನಡೆಸಲಾಗುತ್ತದೆ. ನಂತರದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಸಾಮಾನ್ಯ ಕೋರಿಕಾ ವರ್ಗಾವಣೆಗಳು. ಸಾಮಾನ್ಯ ಒಂದು ಕೋರಿಕೆ ವರ್ಗಾವಣೆಗಳಿಗೆ ಸಂಬಂಧಪಟ್ಟಂತೆ ತಾವು ಇಲ್ಲಿ ವಿವರವಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಆಕ್ಷೇಪಣೆಗಳನ್ನು ಸಲ್ಲಿಸೋದಿದ್ದರೆ ಅವರು 7ರಿಂದ 9 ಜೂನ್ವರೆಗೆ ಆಕ್ಷೇಪಣೆಗಳನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರುಗಳು ಸಲ್ಲಿಸಿದ ನಂತರ ಅವುಗಳಿಗೆ ಆಕ್ಷೇಪಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಗಳು ಆದ ನಂತರ ಒಂದು ಪಟ್ಟಿಯನ್ನು ಪ್ರಕಟಗೊಳ್ಳುತ್ತದೆ. ಪಟ್ಟಿಯನ್ನು ಪ್ರಕಟಗೊಂಡ ನಂತರ ಅವರಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಜಿಲ್ಲಾ ಹಂತದ ವರ್ಗಾವಣೆ ಕೌನ್ಸಿಲಿಂಗ್ ಕ್ರಮಗಳು ಜಿಲ್ಲೆಯ ಒಳಗಡೆ ನಡೀಬೇಕಾದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 10/7/2023 ಅಲ್ಲಿ ಲಭ್ಯವಿರತಕ್ಕಂಥ ಖಾಲಿ ಹುದ್ದೆಗಳ ಬಗ್ಗೆ ಪ್ರಕಟಣೆ ಆಗುತ್ತೆ. ನಂತರದಲ್ಲಿ ಅಂತಿಮ ಜ್ಯೇಷ್ಠತಾ ಪಟ್ಟಿಯಂತೆ ಕೋರಿಕೆ ವರ್ಗಾವಣೆಯ ಕೌನ್ಸಿಲಿಂಗ್ಗಳು ಯಾವಾಗಿಂದ ಪ್ರಾರಂಭವಾಗುತ್ತೆ ಅಂದರೆ 11/7/2023 12/7/2023 ಪ್ರಾಥಮಿಕ ಶಾಲೆಗೆ, 13/7/2023 14/7/2023 ಅಂದರೆ ಜುಲೈನಲ್ಲಿ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಒಂದು ಜಿಲ್ಲಾ ಹಂತದ ವರ್ಗಾವಣೆಗಳು ನಡೀತಕ್ಕಂಥದ್ದಿದೆ. ನಂತರದಲ್ಲಿ ಪರಸ್ಪರ ಒಂದು ವರ್ಗಾವಣೆಗಳಿಗೆ ಸಂಬಂಧಪಟ್ಟಂತೆ ಯಾವಾಗ ವರ್ಗಾವಣೆ ನಡೀತದೆ ಅಂದರೆ ಅವರಿಗೆ 15/7/2023 ಜುಲೈ 15ರಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ವರ್ಗಾವಣೆಯ ಕೌನ್ಸಿಲಿಂಗ್ ನಡೀತದೆ. ನಂತರದಲ್ಲಿ ವಿಭಾಗೀಯ ಹಂತದ ವರ್ಗಾವಣೆ ಕ್ರಮಗಳು ಕೂಡ ವಿಭಾಗದ ಒಳಗೆ ಮತ್ತು ವಿಭಾಗದ ಹೊರಗಡೆ ಅವರಿಗೂ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ಕ್ರಿಯೆಗಳು ನಡೆದು 17ರಿಂದ ಪ್ರಾರಂಭವಾಗಿ 25ರವರೆಗೆ ಪೂರ್ಣಗೊಳ್ಳುತ್ತವೆ. ಮತ್ತು ಅಂತರ್ವಿಭಾಗದ ಒಂದು ಕೌನ್ಸಿಲಿಂಗ್ಗಳು ಕೂಡ 25ರಿಂದ ಪ್ರಾರಂಭವಾಗಿ 31ರವರೆಗೆ ನಡೀತವೆ. ಹಾಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಹಾಗೂ ತತ್ಸಮಾನ ಮುಂತಾದವರಿಗೆ ಬಹುದಿನದ ನಿರೀಕ್ಷೆಯಿಂದ ಇರತಕ್ಕಂಥ ಶಿಕ್ಷಕರಿಗೆ ಈ ಒಂದು ವೇಳಾಪಟ್ಟಿಯಿಂದ ಅನುಕೂಲವಾಗಲಿದ್ದು, ಜುಲೈ ಅಂತ್ಯದವರೆಗೆ ಅಂದರೆ ಜೂನ್ನಿಂದ ಪ್ರಾರಂಭವಾಗಿ ಜುಲೈ ಅಂತ್ಯದವರೆಗೆ ಅಂದರೆ ಒಟ್ಟು 2 ತಿಂಗಳ ಅವಧಿಯಲ್ಲಿ ಶಿಕ್ಷಕರ ವರ್ಗಾವಣಾ ಪ್ರಕ್ರಿಯೆಗಳು ಮುಕ್ತಾಯವಾಗಲಿವೆ. ಹಾಗಾಗಿ ಮುಂದೆ ಮತ್ತೆ ಯಾವುದಾದ್ರೂ ಒಂದು ಹೊಸ ಅಪ್ಡೇಟ್ ಬಂದಾಗ
ನಾವು ತಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ. ಧನ್ಯವಾದಗಳು.